ತಿರುಪತಿಯಲ್ಲಿ ದುರಂತವೊಂದು ನಡೆದಿದೆ. ನಿನ್ನೆ ಕಾಲ್ತುಳಿತದಲ್ಲಿ ಸುಮಾರು 6-7 ಜನ ಮೃತಪಟ್ಟಿದ್ದಾರೆ. ತಿರುಪತಿಯಲ್ಲಿ ಕಾಲ್ತುಳಿತದಿಂದ 6 ಜನ ಭಕ್ತರು ಇಲ್ಲಿ ಸಾವನ್ನಪ್ಪಿದ್ದಾರೆ. ತಿರುಪತಿಗೆ ಈಗಾಗಲೇ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೂಡ ಭೇಟಿಯನ್ನು ಕೊಟ್ಟು ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಕೂಡ ಹೇಳಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ನಿನ್ನೆ ಆಗಿರುವಂತಹ ಒಂದು ದುರಂತ ಇದು. ಸಂತ್ರಸ್ತರಿಗೆ ಈಗಾಗಲೇ ಧೈರ್ಯ ತುಂಬಿದ್ದಾರೆ ಆಂಧ್ರದ ಮಿನಿಸ್ಟರ್ಸ್ ಅಂತ ಗೊತ್ತಾಗ್ತಾ ಇದೆ. ಘಟನೆ ಬಗ್ಗೆ ಅಧಿಕಾರಿಗಳಿಂದನೂ ಕೂಡ ಮಾಹಿತಿಯನ್ನು ಈಗಾಗಲೇ ಸಿಎಂ ಚಂದ್ರಬಾಬು ನಾಯ್ಡು ಮಾಹಿತಿಯನ್ನು ಪಡೆದಿದ್ದಾರೆ. ಸಿಎಂಗೆ ಮಂತ್ರಿಗಳಾದಂತಹ ನಿಮ್ಮಲ ನಾಯ್ಡು ಮತ್ತು ಸತ್ಯದೇವ್ ಕೂಡ ಸಾಥ್ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಆಗಿರುವಂತಹ ಒಂದು ಘನಘೋರ ಘಟನೆ ಅದು. ದೇವಾಲಯದ ಆವರಣದಲ್ಲಿ ಆಗಿರುವಂತಹ ಘಟನೆ. ಈಗಾಗಲೇ ಚಂದ್ರಬಾಬು ನಾಯ್ಡು ಸೇರಿದಂತೆ ಸಾಕಷ್ಟು ಜನ ಈಗಾಗಲೇ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಪರಿಹಾರಾರ್ಥವಾಗಿ ತಲಾ 25 ಲಕ್ಷ ರೂಪಾಯಿ ಕೂಡ ಘೋಷಣೆಯನ್ನು ಮಾಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಸಿಎಂ ಚಂದ್ರಬಾಬು ನಾಯ್ಡು ಈಗಾಗಲೇ TTD ದೇವಸ್ಥಾನಕ್ಕೂ ಕೂಡ ಅಲ್ಲಿ ಭೇಟಿಯನ್ನು ಕೊಟ್ಟಿರುವಂಥದ್ದು ಮತ್ತು ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಮತ್ತು ಪ್ರಾಥಮಿಕ ವರದಿ ಕೂಡ ಈಗಾಗಲೇ ಸಿಕ್ಕಿದೆ ಚಂದ್ರಬಾಬು ನಾಯ್ಡು ಅವರಿಗೆ. ಪ್ರಾಥಮಿಕ ವರದಿ ಪ್ರಕಾರ TTDಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ಒಂದು ಅನಾಹುತ ಆಯಿತು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಹಜವಾಗಿ ವೈಕುಂಠ ಏಕಾದಶಿ ಅಂತ ಬಂದಾಗ ಬೇರೆ ಬೇರೆ ವೆಂಕಟರಮಣ ದೇವಸ್ಥಾನದಲ್ಲಿ, ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಜನ ಇರ್ತಾರೆ. ಅದರಲ್ಲಿ ಹೇಳಿ ಕೇಳಿ ಇದೊಂಥರ ಇಡೀ ಭಾರತದಲ್ಲೇ ಸಾಕಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಒಂದು ದೇವಸ್ಥಾನ ಇದು. ಭೂಲೋಕದ ವೈಕುಂಠ ಅಂತ ಹೇಳ್ತಾರೆ. ವೈಕುಂಠನೇ ಭೂಲೋಕಕ್ಕೆ ಬಂದು ನೆಲೆಯಾಗಿರುವಂತಹ ದೇವಸ್ಥಾನ ಅಂದರೆ ತಿರುಪತಿ ಅಂತ ಸಾಕಷ್ಟು ಲಕ್ಷ ಲಕ್ಷ ಭಕ್ತರ ಮನಸ್ಸಲ್ಲಿದೆ. ಅಂತಹ ಭಕ್ತರು ವೈಕುಂಠ ಏಕಾದಶಿಯ ದಿವಸ ಒಂದು ವೈಕುಂಠ ದ್ವಾರ ಸರ್ವದರ್ಶನಕ್ಕಾಗಿ ಎಲ್ಲ ರೀತಿಯಾದಂತಹ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ರು ಭಕ್ತರು. ಅದನ್ನು ನೋಡಲಿಕ್ಕೆ ನಿನ್ನೆಯಿಂದ ಟೋಕನ್ ಕೂಡ ಕೊಡ್ತಾ ಇದ್ರು. ಆ ಟೋಕನ್ ಕೊಡುವಂಥ ಸಂದರ್ಭದಲ್ಲಿ ಆ ಭಕ್ತರು ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಶುರುವಾಯಿತು. ಆ ತಳ್ಳಾಟ ನೂಕಾಟದಲ್ಲಿ ಸಾಕಷ್ಟು ಜನ ಕಾಲ್ತುಳಿತಕ್ಕೊಳಗಾದ್ರು. ಪರಿಣಾಮ ಅದು ಸಾವನ್ನಪ್ಪಿದ್ರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6-7 ಜನ ಸಾವನ್ನಪ್ಪಿದ್ದಾರೆ. 20ಕ್ಕಿಂತ ಹೆಚ್ಚು ಜನ ಈಗಾಗಲೇ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು TTD ಅಧಿಕಾರಿಗಳ ಮೇಲೆ ಆಂಧ್ರ ಮುಖ್ಯಮಂತ್ರಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ ಅಂತ ಚಂದ್ರಬಾಬು ನಾಯ್ಡು ಅವರು ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ದೇಗುಲದಲ್ಲಿ ಕಾಲ್ತುಳಿತ ಉಂಟಾಯಿತು. ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ವರ್ತಿಸಬೇಕಾಗಿತ್ತು ಅಂತ ಅಧಿಕಾರಿಗಳ ಮೇಲೆ ಚಂದ್ರಬಾಬು ನಾಯ್ಡು ಕಿಡಿಕಾರಿದ್ದಾರೆ. ತಿರುಪತಿ ತಿಮ್ಮಪ್ಪನ ದೇಗುಲದಲ್ಲಿ ಈಗಾಗಲೇ ಸಿಎಂ ಚಂದ್ರಬಾಬು ನಾಯ್ಡು ಬೇಸರ ಹೊರಹಾಕಿದ್ದಾರೆ. TTD ಅಧಿಕಾರಿಗಳ ಮೇಲೆ ಆಂಧ್ರ ಮುಖ್ಯಮಂತ್ರಿ ಅಸಮಾಧಾನ. ಸಹಜವಾಗಿ ಅಸಮಾಧಾನ ಆಗೇ ಆಗುತ್ತೆ. ಯಾಕಂದರೆ ಒಂದು ದೇವಸ್ಥಾನದ ಆವರಣದಲ್ಲಿ ಇಂತಹ ಒಂದು ನಡೆಯಬಾರದ ಘಟನೆ ಆದಾಗ ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? ಹಾಗಾದರೆ ಅಧಿಕಾರಿಗಳು ಜವಾಬ್ದಾರಿ ಅಲ್ವಾ ಅಂತ ಸಹಜವಾಗಿ ಸಿಎಂಗೆ ಅದೊಂಥರ ಬೇಸರ ಆಗಿರುತ್ತೆ. ಆಮೇಲೆ ಆ ಸರ್ಕಾರದ ಮೇಲೂ ಒಂಥರ ಒಂದು ಕಪ್ಪು ಚುಕ್ಕಿ ಬರುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಂಟ್ರೋಲ್ ಮಾಡಬೇಕಾದಂತಹ ಕೆಲಸ ಅಧಿಕಾರಿಗಳದ್ದು, ಅಲ್ಲಿ ನಿಯೋಜನೆ ಮಾಡಿದಂತಹ ಅಲ್ಲಿ ಪೊಲೀಸ್ನವ್ರದ್ದು ಕೂಡ ಆಗಿರುತ್ತೆ. ಹಾಗಾಗಿ ಇದು ಭಾಳ ಒಂಥರ ಬೇಸರದ ಸಂಗತಿ. ಮತ್ತು TTD ಮಂಡಳಿಯ ಅಧ್ಯಕ್ಷ BR ನಾಯ್ಡು ಕೂಡ ಒಂದಿಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರಿಗೆ ಕುಟುಂಬಸ್ಥರಿಗೆ ಸಮಾಧಾನ ಪಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾದರು. ನೀವೇನೇ ಸಮಾಧಾನ ಪಡಿಸಿ, ಏನೇ ಪರಿಹಾರವನ್ನು ಘೋಷಣೆ ಮಾಡಿ, ಆದರೆ ಹೋದ ಜೀವ ವಾಪಸ್ ಬರಲ್ಲ. ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು. ಯಾಕಂದರೆ ತಿರುಪತಿ ತಿಮ್ಮಪ್ಪ ಅಂದರೆ ಬರೀ ಆಂಧ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ ದೇವರು, ಅಥವಾ ನಮ್ಮ ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ಭಾರತವೂ ಸೇರಿದಂತೆ, ಭಾರತದ ಬೇರೆ ಬೇರೆ ರಾಜ್ಯವೂ ಸೇರಿದಂತೆ ದೇಶ ವಿದೇಶದಲ್ಲೂ ಕೂಡ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವಂತಹ ತಿರುಪತಿ ತಿರುಮಲ ದೇವಸ್ಥಾನ ಅಷ್ಟು ಪ್ರಸಿದ್ಧಿಯಾಗಿದೆ. ಕೋಟಿ ಕೋಟಿ ಭಕ್ತರು ವರ್ಷಗಟ್ಟಲೆ ಬರ್ತಾ ಇರ್ತಾರೆ. ತಿಮ್ಮಪ್ಪನ ದರ್ಶನವನ್ನು ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಈ ರೀತಿಯಾದಂತಹ ಒಂದಿಷ್ಟು ಕಾಲ್ತುಳಿತ ಪ್ರಕರಣಗಳು ಸಹಜವಾಗಿ ಬೇರೆ ಬೇರೆ ದೇಗುಲಗಳಿಗೆ ಹೋಗುವಾಗ, ದೇಗುಲಗಳಿಂದ ಬರುವಾಗ ಆಗಿದ್ದಂಥ ಉದಾಹರಣೆಗಳುಂಟು. ಈಗ ಅಯ್ಯಪ್ಪ ಸ್ವಾಮಿಗೆ ಹೋದಂಥ ಸಂದರ್ಭದಲ್ಲಿ ಕೆಲವರು ಮಾಲಾಧಾರಿಗಳು ಕಾಲ್ತುಳಿತಕ್ಕೊಳಗಾಗಿರ್ತಾರೆ, ಅಥವಾ ಇನ್ನೇನೋ ಒಂದು ಅನಾಹುತ ಆಗಿ ಸಾವನ್ನಪ್ಪಿರ್ತಾರೆ. ಮತ್ತು ತಮಿಳುನಾಡಲ್ಲೂ ಕೂಡ ಇದೇ ಥರದೊಂದು ಇನ್ಸಿಡೆಂಟ್ ಆಯ್ತು ಇವತ್ತು. ಆ ಓಂ ಶಕ್ತಿಗೆ ಹೋಗುವಂಥ ಸಂದರ್ಭದಲ್ಲಿ 4 ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ ಬಸ್ ಆಕ್ಸಿಡೆಂಟ್ ಆಗಿ. ಅದೇ ರೀತಿಯಲ್ಲಿ ಈಗ ತಿರುಪತಿಯಲ್ಲೂ ಕೂಡ ಒಂದಿಷ್ಟು ಬೇಸರದ ಸಂಗತಿ, ಒಂಥರ ನಿಜಕ್ಕೂ ಒಂಥರ ಕರುಳು ಹಿಂಡುವಂತಹ ಘಟನೆ ಅಂತಲೇ ಹೇಳ್ಬೋದು. ತಿರುಪತಿ ತಿರುಮಲ ದೇವಸ್ಥಾನ ಅಂದ್ರೇ ಇಡೀ ಭಾರತದಲ್ಲೇ ಸಾಕಷ್ಟು ಪ್ರಸಿದ್ಧಿಯಾಗಿರುವಂತಹ ದೇಗುಲ. ಹಾಗಾಗಿ ಈ ಚಂದ್ರಬಾಬು ನಾಯ್ಡು ಈಗಾಗಲೇ ಬಂದು ಸಂತಾಪವನ್ನು ಸೂಚಿಸಿದ್ದಾರೆ. ಸಂಬಂಧಪಟ್ಟಂತಹ ಅಲ್ಲಿ ಅಧಿಕಾರಿಗಳ ಜೊತೆ ಸಮಾಲೋಚನೆ ಕೂಡ ನಡೆಸಿದ್ರು. ಜೊತೆಗೆ ಅವರ ಮಂತ್ರಿಮಂಡಲವೂ ಕೂಡ ಆಗಮಿಸಿತು. ಸಾಕಷ್ಟು ಬೇಸರದ ಸಂಗತಿ. ಯಾಕಂದರೆ ಇದು ಇನ್ನೊಂದು ಆ್ಯಂಗಲಲ್ಲಿ ಅದೊಂಥರ ಸರ್ಕಾರಕ್ಕೂ ಒಂಥರ ಕಪ್ಪು ಚುಕ್ಕಿನೇ ಇದು.
ಯಾಕಂದರೆ ಚಂದ್ರಬಾಬು ನಾಯ್ಡು ಸರ್ಕಾರ ಬಂದ ಮೇಲೆ ಒಂದಿಷ್ಟು ಲಡ್ಡು ಅಲ್ಲಿ ಪ್ರಾಣಿಗಳ ಕೊಬ್ಬಿತ್ತು ಅನ್ನುವಂಥ ಒಂದಿಷ್ಟು ಆಪಾದನೆಗಳನ್ನ ಮಾಡಿದರು. ಈ ಹಿಂದಿನ ಜಗನ್ಮೋಹನ್ ಸರ್ಕಾರದ ಮೇಲೆ ಒಂದಿಷ್ಟು ಆಪಾದನೆ ಮಾಡಿದರು. ಒಂದಿಷ್ಟು ಬೇರೆ ಬೇರೆ ರೀತಿಯಲ್ಲೇ ತಿರುಪತಿ ದೇವಸ್ಥಾನವನ್ನು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮುಂದಾಗಿದ್ದರು ಚಂದ್ರಬಾಬು ನಾಯ್ಡು ಸರ್ಕಾರ. ಹಾಗಾಗಿ ಈಗ ಮತ್ತಷ್ಟು ಬಿಗಡಾಯಿಸ್ತಾ ಇದೆ ಪರಿಣಾಮ. ತಿರುಪತಿಯಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದವೆ ಅನ್ನೋದು ಗೊತ್ತಾಗ್ತಾ ಇದೆ.